ಭಾರತ ಸರ್ಕಾರ ನೆಹರು ಯುವ ಕೇಂದ್ರ ತುಮಕೂರು ಸಂಜೀವಿನಿ ಯುವಜನ ಸಂಘ ಚೇಳೂರು ಶ್ರೀ ಕೆಎನ್ ಗ್ರಾಮಾಂತರ ಪ್ರೌಢಶಾಲೆ ರಂಗನಹಳ್ಳಿ ಗೇಟ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ತಾಯಿಯ ಹೆಸರಲ್ಲಿ ಒಂದು ವೃಕ್ಷ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಕೆಎನ್ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನರಸಿಂಹಮೂರ್ತಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಜೀವಿನಿ ಯುವಜನ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಎನ್, ಅಜಯ್ ಕುಮಾರ್, ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಜಿಲ್ಲಾ ಕಾನೂನು ಸಲಹೆಗಾರರಾದ ಪ್ರವೀಣ್, ಜಿಲ್ಲಾಧ್ಯಕ್ಷ ಶೇಖ್ ಮಹಮ್ಮದ್, ಕಾರ್ಯಾಧ್ಯಕ್ಷರಾದ ರಘುನಂದನ್, ಪ್ರಕಾಶ್, ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಗೌಡ ಚೇಳೂರು, ವಕೀಲರು ವೃತ್ತಿಯಲ್ಲಿ. ಇವತ್ತು ರಂಗನಹಳ್ಳಿ ಗೇಟ್ ಕೆಎನ್ ಗ್ರಾಮಾಂತರ ಪ್ರೌಢಶಾಲೆಗೆ ಬಂದು ತುಂಬ ಖುಷಿಯಾಯಿತು. ನಿಮ್ಮ ವಾತಾವರಣ ನೋಡಿ ತುಂಬ ಖುಷಿಯಾಯಿತು. ಇವತ್ತು ನಾವು ಇಲ್ಲಿಗೆ ಬಂದಿರೋ ಕಾರಣ ಏನಂದರೆ, ತಾಯಿ ಹೆಸರಲ್ಲಿ ಒಂದು ವೃಕ್ಷ ನೆಡಬೇಕು ಅಂದರೆ ಕೇಂದ್ರ ಸರ್ಕಾರದವರು ಒಂದು ಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಮಿತ್ರರಾದ ಅನಿಲ್ ಅವರು ಸಂಜೀವಿನಿ ಯುವ ಸಂಘ ಅವರಿಂದ ಶಾಲೆಗೆ ಗಿಡ ನೆಡಬೇಕು ಅಂತ ಒಂದು ಇದು ಮಾಡಿದ್ರು. ಇವತ್ತು ಮನುಷ್ಯನಿಗೆ ಎಷ್ಟು ಗಿಡಗಳು ಯಾಕೆ ನೆಡಬೇಕು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ನೀವೆಲ್ಲ ಇವತ್ತಿನ ಮಕ್ಕಳೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮಗೆ ಆಕ್ಸಿಜನ್ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಾ? ನೀರಿಲ್ಲದೆ ಹಲವಾರು ದಿನ ಬದುಕ್ಬೋದು, ಆದರೆ ಗಾಳಿ ಇಲ್ಲದೆ ಒಂದು ನಿಮಿಷ ಕೂಡ ಇಲ್ಲದೆ ಬದುಕೋಕ್ಕಾಗಲ್ಲ. ನಾವೆಲ್ಲ ಒಂದು ಮನುಷ್ಯನಿಗೆ ಮಿನಿಮಮ್ಮು 550 ಲೀಟ್ರು ಆಕ್ಸಿಜನ್ ಬೇಕು. ಇವತ್ತು 1 ಲೀಟ್ರಿಗೆ ಏನಿಲ್ಲ ಅಂದರೆ 10 ಲೀಟ್ರ್ ಆಕ್ಸಿಜನ್ಗೆ 5,000 ರೂಪಾಯಿ ಇದೆ. ನಾವು ಪ್ರತಿದಿನ 550 ಲೀಟ್ರ್ ಆಕ್ಸಿಜನ್ನ ಇನ್ನೇಲು ಮತ್ತು ಎಕ್ಸೆಲ್ ಮಾಡ್ತೀವಿ, ಅಂದರೆ ಗಾಳಿಯನ್ನು ಬಳಸ್ತೀವಿ ಮನುಷ್ಯ. ಆದರೆ ನಾವು ಇವತ್ತು ಕಾಡನ್ನೆಲ್ಲ ಕಳೀತಾ ಇದ್ದೀವಿ. ನಿಮಗೆಲ್ಲ ಗೊತ್ತು, ಗಿಡ ಇದ್ದರೆ, ಮರ ಇದ್ದರೆ ಇವತ್ತು ಮಳೆ ಬರೋದು, ವಾತಾವರಣನ ಸ್ವಚ್ಛ ಮಾಡುತ್ತೆ, ಮಣ್ಣಿನ ಸವಕಳಿಯನ್ನು ಕಾಪಾಡುತ್ತೆ. ಇವತ್ತೆಲ್ಲ ನಿಮ್ಮ ಶಾಲೆ ಮಾತ್ರ ನನಗೆ ತುಂಬ ಖುಷಿ ಆಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹಮೂರ್ತಿ ಎಸ್ ಬಿ, ಶ್ರೀ ಕೆಎನ್ ಗ್ರಾಮಾಂತರ ಪ್ರೌಢಶಾಲೆ ರಂಗನಹಳ್ಳಿ ಗೇಟ್ ಗುಬ್ಬಿ ಶಾಲೆ ಮುಖ್ಯ ಶಿಕ್ಷಕರು ಮಾತನಾಡ್ತಾ ಇದ್ದೀನಿ. ಇಂದು ನೆಹರು ಯುವ ಕೇಂದ್ರದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಇವತ್ತು ಪರಿಸರವನ್ನು ರಕ್ಷಿಸಬೇಕಾದಂಥ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸೊ ಹಾಗಾಗಿ ಮಗುವಿಗೊಂದು ಮರ, ಶಾಲೆಗೊಂದು ವನ ಎನ್ನುವ ಮಾತಿನಂತೆ, ಸೊ ಹಾಗೆ ಮನೆಗೊಂದು ಮರ, ಊರಿಗೊಂದು ವನ ಎನ್ನುವ ಮಾತಿನಂತೆ ಇವತ್ತು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಜ್ಯೋತಿ ಸಂಜೀವಿನಿ ಯುವಕ ಸಂಘದ ವತಿಯಿಂದ ಈಗಾಗಲೇ ನಮ್ಮ ಶಾಲಾ ಆವರಣದಲ್ಲಿ ಕೆಲವೊಂದು ಗಿಡಮರಗಳನ್ನು ನೆಟ್ಟು ಆದರ್ಶ ಪ್ರಿಯರಾಗಿದ್ದಾರೆ. ಅವುಗಳಿಗಾಗಲೇ ಫಲಪ್ರದ ಆಗೋ ಸಮಯ ಬರ್ತಾಯಿದೆ. ಮುಂದಿನ ವರ್ಷದಲ್ಲಿಯೂ ಕೂಡ ನಮ್ಮ ಶಾಲಾ ಆವರಣದಲ್ಲಿ ಬೇಕಾಗ್ತಕ್ಕಂತಹ ಸಸಿಗಳನ್ನು ನಾವು ಕೊಡ್ತೀವಿ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತೀವಿ, ಪರಿಸರ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಪ್ರವೀಣ್ ಗೌಡ್ರು ಸರ್ ಕೂಡ ಪರಿಸರದ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಂಡು ಇವತ್ತು ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇವತ್ತಿನ ಈ ಒಂದು ನೆಹರು ಯುವ ಕೇಂದ್ರ ಮತ್ತು ಸಂಜೀವಿನಿ ಯುವಕ ಸಂಘದ ವತಿಯಿಂದ ಏನು ಪರಿಸರವನ್ನು ಉಳಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ, ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ರಕ್ಷಿಸಿ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೋಣ ಅಂತ ಹೇಳ್ತಾ ಇದ್ದೀರಿ. ವರದಿ ಅನಿಲ್, ತುಮಕೂರು.